ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇದೆ. ರಜೆಗೆ ಬಂದಿರುವ ಯೋಧರಿಗೆ ವಾಪಸ್ ಬನ್ನಿ ಅಂತ ಕರೆ ನೀಡಿದೆ ಸೇನೆ. ರಜೆಗೆ ಬಂದಿರುವ ಸೇನಾಪಡೆಯ ಹಲವು ಯೋಧರು ವಾಪಸ್ ಬನ್ನಿ ಅಂತ ಕರೆ ನೀಡಿದೆ. ಬೆಟಾಲಿಯನ್ ಹಾಗೂ ಯೂನಿಟ್ಗಳಿಂದ ಯೋಧರಿಗೆ ಕರೆ ಬಂದಿದ್ದು ರಜೆಯಿಂದ ವಾಪಸ್ ಬನ್ನಿ, ಸಿದ್ಧರಾಗಿ ಅಂತ ಸೇನೆ ಹೇಳ್ತಾ ಇದೆ. ಸೇನೆಯಿಂದ ಸಂದೇಶ ನೀಡಲಾಗಿದ್ದು ಕಲಬುರಗಿ, ಮೈಸೂರು, ಮಂಗಳೂರಿನ ಯೋಧರಿಗೆ ಅಲರ್ಟ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲೂ ನಾವು ವಾಪಸ್ ಕರೀತೀವಿ, ರೆಡಿ ಇರಿ, ಸಿದ್ಧವಾಗಿರಿ ಅಂತ ಸಂದೇಶ ನೀಡಿದ್ದಾರೆ. ವಾಪಸ್ ಕರ್ತವ್ಯಕ್ಕೆ ಮರಳೋದಕ್ಕೆ ರೆಡಿಯಾಗಿರಿ ಅನ್ನೋ ಸಂದೇಶ ನೀಡಿದ್ದು ಸೇನಾ ಯೂನಿಟ್, ರೆಜಿಮೆಂಟ್ಗಳಿಂದ ಯೋಧರಿಗೆ ಕರೆ ಹೋಗಿದೆ. ರಜೆ ಮೇಲೆ ಯಾರ್ಯಾರು ತಮ್ಮ ತಮ್ಮ ಊರುಗಳಿಗೆ ಬಂದಿದ್ದಾರೋ ಅವರಿಗೆ ಸಂದೇಶ ರವಾನೆಯಾಗಿದೆ. ಯಾವುದೇ ಕ್ಷಣದಲ್ಲಿ ವಾಪಸ್ ಕರೆಸ್ಕೊಳ್ಬಹುದು, ರೆಡಿಯಾಗಿರಿ ಅಂತ. ನಾ ಬಂದ 10 ದಿನ ಆಯ್ತು ಸರ್. 1 ತಿಂಗಳು ಲೀವ್ ಬಂದಿನಿ ಸರ್. 1 ತಿಂಗಳು ಲೀವ್ ಬಂದಿರಿ. ನಿಮ್ಗೆ ಯಾವಾಗ ನಿಮ್ಮ ಯೂನಿಟಿಂದ ಕಾಲ್ ಬಂದಿತ್ತು? ಈಗ 2 ದಿನ ಹಿಂದೆ ನಂಗೆ ರಿಕಾಲ್ ಬಂದಿದ್ದು ಸರ್. ರೆಡಿಯಾಗಿರಿ, ಯಾವಾಗ ಬೇಕಾದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಕರೆಸ್ಬೋದು ಅಂತ ಹೇಳಿ ನಂಗೆ ರಿಕಾಲ್ ಬಂದಿದ್ದು ಸರ್. ಈಗೆಲ್ಲ ಯೂನಿಟಲ್ಲೆಲ್ಲ ತಯಾರಿ ಆಗ್ತಾಯಿದೆ. ನೈಟ್ ಫೈರಿಂಗು, ಡೇ ಫೈರು, ಅಮ್ಯುನಿಷನ್ ಕಲೆಕ್ಷನು ಎಲ್ಲ ಯಾವ ಥರ ಆಗ್ತಾಯಿದೆ. ನಮ್ಗೆ ಕಾಲ್ ಬಂದಿದೆ ಸರ್. ಇಮಿಡಿಯೇಟ್ಲಿ ಸಜ್ಜಾಗಿರಿ, ಯಾವಾಗ ಬೇಕಾದಾಗ ನೀವು ಯೂನಿಟಲ್ಲಿ ವಾತಾವರಣ ಹೆಂಗಿದ್ದೀರಿ? ಯೂನಿಟಲ್ಲಿ ಎಲ್ಲ ಸರ್ ತಯಾರಿ ಮಾಡ್ತಾಯಿದ್ದಾರೆ. ತಮ್ಮೆಲ್ಲ ತಯಾರಿ, ಅಮ್ಯುನಿಷನ್ ಕಲೆಕ್ಷನ್ ಆಗಲಿ ಎಲ್ಲ ಹುಡುಗರು ತಯಾರು ಮಾಡ್ತಾಯಿದ್ದಾರೆ. ಸುಟ್ಟಿ ಪಟ್ಟಿ ಎಲ್ಲ ಲೀವ್ ಎಲ್ಲ ಬಂದ್ ಮಾಡಿದ್ದಾರೆ ಸರ್. ಈಗೆಲ್ಲ ಎಲ್ಲ ಮೂಮೆಂಟ್ ಎಲ್ಲ ಬಂದಿದೆ. ಅಲ್ಲಿ ತಮ್ಮ ಎಲ್ಲ ವೆಪನ್ ಕ್ಲೀನಿಂಗು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಸರ್. ಯೂನಿಟಲ್ಲೆಲ್ಲ ವಾತಾವರಣ, ಯುದ್ಧದ ವಾತಾವರಣನೇ ಇದೆ ಸರ್. ಹಾಂ, ಈ ರಜೆಗೆ ಬಂದಾಗ ಆಲ್ಮೋಸ್ಟ್ ಎಲ್ಲ ಕಾಲ್ ಬರ್ತಾ ಇದಾವೆ ಹೆಂಗ್ರಿ? ಹಾಂ, ಎಲ್ಲರಿಗೆ ನಮ್ಮ ಅಕ್ಕಪಕ್ಕ ನನ್ನ ಸ್ನೇಹಿತರಿಗೆ ಪೂಜೆ ಎಲ್ಲ ಕೇಳಿದ್ದೀನಿ ಸರ್. ಎಲ್ಲರಿಗೆ ಕಾಲ್ ಬರ್ತಾ ಇದ್ದಾವೆ. ನಮ್ಮ ದೋಸ್ತ ಇದ್ದಾನೆ ದಿಲ್ಲಿಯಲ್ಲಿ, ಅವಾಗೆಲ್ಲ ರಿಕಾಲ್ ಬಂದಿದೆ. ಅವರೆಲ್ಲ ರೆಡಿಯಾಗಿದ್ದಾರೆ. ಈಗೆಲ್ಲ ಇವರು ನಮ್ಮ ದೋಸ್ತರು ಇವ್ರಿಗೆ ಬಂದಿದೆ. ಇವರಿಗೆಲ್ಲ ಮೆಸೇಜ್ ಬಂದಾವ. ಇವರು ಎಲ್ಲ ರೆಡಿ ಆಗಿದ್ದಾರೆ ಸರ್. ನಾವು ಹೋಗಕ್ಕೆ ರೆಡಿ ಇದ್ದೀವಿ ಸರ್. ಒಬ್ಬರು ಯೋಧರಂದಾಗ ಅಲ್ಲಿ ರಣೋತ್ಸಾಹ ಇರುತ್ತೆ, ಮತ್ತೊಂದು ಕಡೆಗೆ ಅಲ್ಲಿ ಆ ಗಡಿಯಲ್ಲಿ ಈ ರೀತಿಯಾದಂಥ ಯುದ್ಧದ ವಾತಾವರಣ ಇದ್ದಾಗ ನೀವು ಇಲ್ಲಿ ರಜೆಗೆ ಬಂದಿದ್ದೀರಿ ಸರ್. ಗಡಿದ ನೆನಪಾಗುತ್ತೆ ಸರ್. ನಾವು ಮನೇಲಿ ಇರೋದು ಕಮ್ಮಿ. 9 ತಿಂಗಳಲ್ಲಿ 3 ತಿಂಗಳಿಲ್ಲ ಸರ್ ನಾವು. ಹಾಂ, ನಮ್ಗೆ ಅಲ್ಲಿ ಅದೇ ಜಾಸ್ತಿ ನೆನಪಾಗೋದು ಸರ್. ನಾವು ಹೋಗ್ಬೇಕನ್ನೋ ಹುಮ್ಮಸ್. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.